ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಸ್ಟೂಡೆಂಟ್ಸ್, ಈ ದಿನ ನಾವು 10ನೇ ತರಗತಿ ಕನ್ನಡದ ಪದ್ಯ ಭಾಗದ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಈ ಪಾಠದ ಕ್ವಶನ್ ಆ್ಯಂಡ್ ಆನ್ಸರನ್ನು, ಕೃತಿಕಾರರ ಪರಿಚಯ ಇವೆಲ್ಲವನ್ನ ಕೂಡ ನಾವು ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪದ್ಯ ಭಾಗ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕೃತಿಕಾರರ ಪರಿಚಯ. ಕವಿ ದ.ರಾ. ಬೇಂದ್ರೆ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಕಾವ್ಯನಾಮ ಅಂಬಿಕಾತನಯ ದತ್ತ. ಕಾಲ 1896. ಸ್ಥಳ ಧಾರವಾಡ. ವೃತ್ತಿ ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆಯನ್ನು ಮಾಡಿದ್ದಾರೆ. ಇನ್ನು ದ.ರಾ. ಬೇಂದ್ರೆಯವರ ಕೃತಿಗಳು ಯಾವ್ಯಾವುದು ಅಂತ ಹೇಳೋದಾದರೆ, ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖೀಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದವುಗಳು. ಇವೆಲ್ಲವೂ ಕೂಡ ದ.ರಾ. ಬೇಂದ್ರೆಯವರ ಕೃತಿಗಳು. ಮರಾಠಿ ಹಾಗೆ ಇಂಗ್ಲಿಷ್ ಭಾಷೆಯು ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಕನ್ನಡ ಭಾಷೆಯ ಒಂದೇ ಅಲ್ಲ, ಮರಾಠಿ ಹಾಗೆ ಇಂಗ್ಲಿಷ್ ಭಾಷೆಗಳಲ್ಲಿ ಕೂಡ ಇವರು ಅನೇಕ ರೀತಿಯ ಕೃತಿಗಳನ್ನು ರಚಿಸಿದ್ದಾರೆ. ಇನ್ನು ಕವನ ಸಂಕಲನಗಳು ಯಾವ್ಯಾವುದು ಅಂತ ಹೇಳ್ಕೊಳ್ಳೋದಾದರೆ, ಅರಳು ಮರಳು, ನಾಕು ತಂತಿ. ಪ್ರಶಸ್ತಿಗಳು. ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇನ್ನು ನಾಕು ತಂತಿ ಈ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಪದ್ಮಶ್ರೀ 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡಂತಹ 27ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವೆಲ್ಲವೂ ಕೂಡ ದ.ರಾ. ಬೇಂದ್ರೆಯವರಿಗೆ ಬಂದಂತಹ ಪ್ರಶಸ್ತಿಗಳು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಹಾಗೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಇವುಗಳು. ಓಕೆ, ಇನ್ನು ಆಯ್ಕೆ ನೋಡೋದಾದರೆ, ದ.ರಾ. ಬೇಂದ್ರೆಯವರ ಗರಿ ಕವನ ಸಂಕಲನದಿಂದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಓಕೆ, ಇದಿಷ್ಟು ಕೂಡ ಕೃತಿಕಾರರ ಪರಿಚಯ. ಓಕೆ, ನೆಕ್ಸ್ಟ್ ನಾವು ಪದಗಳ ಅರ್ಥವನ್ನು ಬರ್ಕೋಬೇಕು. ಓಕೆ, ಪದಗಳ ಅರ್ಥ. ಎವೆ. ಎವೆ ಅಂದರೆ ಕಣ್ಣುರೆಪ್ಪೆ, ತಿಂಗಳೂರು, ಚಂದ್ರಲೋಕ. ಒಕ್ಕಿ, ತೆನೆಯಿಂದ ಕಸ ಕಡ್ಡಿ ಬೇರ್ಪಡಿಸಿ. ನರೆ ಅಂದರೆ ಬಿಳಿ ಬಣ್ಣ. ಕೆನ್ನ, ಕೆನ್ನ ಅಂದರೆ ಕೆಂಪು. ಬೆಳ್ಳಿ ಅಂದರೆ ಶುಕ್ರ. ಬ್ರಹ್ಮಾಂಡ ಅಂದರೆ ಜಗತ್ತು. ಮುಕ್ಕಿ, ಗಬಗಬನೆ ತಿಂದು. ಮನ್ವಂತರ, ಪರಿವರ್ತನೆಯ ಕಾಲ. ತಿಂಗಳ ಅಂದರೆ ಚಂದ್ರ. ಗಾವುದ. ಗಾವುದ ಅಂತ ಹೇಳಿದ್ರೆ ದೂರವನ್ನು ಅಳೆಯುವಂತಹ ಒಂದು ಪ್ರಮಾಣ. ನಾವು ಯಾವ ರೀತಿಯಲ್ಲಿ ಕಿಲೋಮೀಟರ್, ಮೀಟರ್ಗಳು ಈ ರೀತಿಯಾಗಿ ಲೆಕ್ಕ ಮಾಡ್ತೀವಲ್ಲ, ಅದೇ ರೀತಿ ಗಾವುದ ಅಂದರೆ ದೂರವನ್ನು ಅಳೆಯುವಂತಹ ಒಂದು ಪ್ರಮಾಣ. ಅಂದರೆ 14 ಹರಿದಾರಿ ಅಂತ ಹೇಳ್ಕೋಬೋದು. 12 ಮೈಲುಗಳ ಅಂತರ. ಅಂದರೆ ಒಂದು ಗಾವುದ ಅಂದರೆ 12 ಮೈಲುಗಳ ಅಂತರ ಅಂತ ಹೇಳಿ. ಓಕೆ, ಹೊನ್ನ ಅಂತ ಹೇಳಿದ್ರೆ ಹಳದಿ. ಇವಿಷ್ಟು ಕೂಡ ಪದಗಳ ಅರ್ಥ. ಇನ್ನು ಅಭ್ಯಾಸವನ್ನು ನೋಡೋಣ. ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ? ಉತ್ತರ, ಹಕ್ಕಿ ಕಣ್ಣುರೆಪ್ಪೆ ಮುಚ್ಚಿ ತೆಗೆಯುವಷ್ಟರ ವೇಗದಲ್ಲಿ ಹಾರುತ್ತಿದೆ. ಪ್ರಶ್ನೆ 2, ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ? ಉತ್ತರ, ಹಕ್ಕಿಯ ಗರಿಯಲ್ಲಿ ಬಿಳಿ ಹೊಳೆ ಬಣ್ಣಗಳಿವೆ. ಪ್ರಶ್ನೆ 3, ಹಕ್ಕಿಯ ಕಣ್ಣುಗಳು ಯಾವುವು? ಸೂರ್ಯ, ಚಂದ್ರರು ಹಕ್ಕಿಯ ಕಣ್ಣುಗಳು. ಪ್ರಶ್ನೆ 4, ಓಕೆ, ಪ್ರಶ್ನೆ 4, ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಉತ್ತರ, ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ. ಪ್ರಶ್ನೆ 5, ಹಕ್ಕಿ ಯಾರನ್ನು ಹರಸಿದೆ? ಉತ್ತರ, ಹಕ್ಕಿಯು ಹೊಸಗಾಲದ ಹಸುಮಕ್ಕಳನ್ನು ಹರಸಿದೆ.
ಪ್ರಶ್ನೆ 6. ಹಕ್ಕಿಯು ಯಾವುದರ ಸಂಕೇತವಾಗಿದೆ? ಉತ್ತರ: ಹಕ್ಕಿಯು ಕಾಲದ ಸಂಕೇತವಾಗಿದೆ. ಪ್ರಶ್ನೆ 7. ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ? ಉತ್ತರ: ಹಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಅಂಚಿನ ಆಚೆಯವರೆಗೂ ಚಾಚಿವೆ. ಓಕೆ, ಇವಿಷ್ಟು ಕೂಡ ಒಂದೆರಡು ವಾಕ್ಯಗಳಲ್ಲಿ ಬರೆಯುವಂತಹ ಪ್ರಶ್ನೋತ್ತರಗಳು. ನೆಕ್ಸ್ಟ್ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ: ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಉತ್ತರ: ನೀಲಮೇಘ ಮಂಡಲವು ಸಮಬಣ್ಣ ಹೊಂದಿದಂತೆ, ಮುಗಿಲಿಗೆ ಹಕ್ಕಿಯ ರೆಕ್ಕೆಗಳು ಬಡಿದಂತೆ, ಹಕ್ಕಿಯು ನಕ್ಷತ್ರಗಳ ಮಾಲೆಯನ್ನು ಸಿಕ್ಕಿಸಿಕೊಂಡು, ಸೂರ್ಯ ಚಂದ್ರರನ್ನು ಕಣ್ಣಾಗಿಸಿಕೊಂಡು ಆಕಾಶವೇ ಹಾರಿದಂತೆ ಹಾರುತ್ತಿದೆ ಎಂದು ಕವಿ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ. ಓಕೆ. ಪ್ರಶ್ನೆ 2. ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಉತ್ತರ: ಯುಗಯುಗಗಳ ಹಣೆಬರಹವನ್ನು ಅಳಸಿ ಹಾಕಿ, ಹೊಸತನವನ್ನು, ಹೊಸ ಹಣೆಬರಹವನ್ನು ಬರೆದು, ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸ ಕಾಲದ ಹಸುಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಉತ್ತಮ ಮಾರ್ಗದಲ್ಲಿ ಸಾಗಲು ಹಕ್ಕಿಯು ಹರಸಿದೆ. ಪ್ರಶ್ನೆ 3. ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ? ಉತ್ತರ: ಕಾಲದ ಹಕ್ಕಿಯು ಬೆಳ್ಳಿ ಚುಕ್ಕಿ ಎಂದು ಕರೆಯಲ್ಪಡುವ ಶುಕ್ರ ಗ್ರಹವೆಂಬ ಹಳ್ಳಿಯ ಮೇರೆಯನ್ನ ಮೀರಿ ಹಾರಿ ಹೋಗುತ್ತಿದೆ. ತಿಂಗಳೂರು ಅಂದರೆ ಚಂದ್ರಲೋಕ. ಈ ಚಂದ್ರಲೋಕಕ್ಕೆ ಹಕ್ಕಿ ಏರಿ ನೀರಿನ ಸೆಲೆಯನ್ನ ಹುಡುಕಿ ಅದನ್ನು ಹೀರುತ್ತಾ ಸಂತೋಷವಾಗಿ ಹಾಡುತ್ತಿದೆ. ಓಕೆ, ಈ 3 ಕೂಡ 3-4 ವಾಕ್ಯದ ಪ್ರಶ್ನೆಗಳು. ನೆಕ್ಸ್ಟ್ ಮೇನ್ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳಾವುವು? ಉತ್ತರ: ಕವಿ ದ ರಾ ಬೇಂದ್ರೆಯವರು ಕಾಲವನ್ನು ಸದಾ ಚಲಿಸುತ್ತಿರುವ ಹಕ್ಕಿಗೆ ಹೋಲಿಸಿದ್ದಾರೆ. ಚಲನಶೀಲತೆ ಜೀವಂತಿಕೆಯ ಗುಣ. ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ, ಅದಕ್ಕೆ ತಡೆ ಎಂಬುವುದಿಲ್ಲ. ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು, ಅದಕ್ಕೆ ಹೊಂದಿಕೊಳ್ಳಲೇಬೇಕು. ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯೂ ಕಾಲ ಉರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ. ಹಲವು ಹಗಲು ಇರುಳುಗಳು ಪ್ರತಿದಿನ ನಮ್ಮ ಕಣ್ಣಿನ ರೆಪ್ಪೆ ಮುಚ್ಚಿ ತೆಗೆಯುವುದರೊಳಗೆ ಕಾಲ ಎಂಬ ಪಕ್ಷಿಯು ಸಾಗುತ್ತಿದೆ. ಕಾಲ ಪಕ್ಷಿಗೆ ಕರಿನೆಲೆ ಬಣ್ಣದ ಪುಚ್ಚಗಳಿದ್ದು, ಬಿಳಿ ಹೊಳೆ ಬಣ್ಣದ ಗರಿಗಳಿದ್ದು, ಕೆಂಪು ಮತ್ತು ಹಳದಿ ಬಣ್ಣದ ರೆಕ್ಕೆಗಳೆರಡು ಪಕ್ಕದಲ್ಲಿ ಇದೆ ಎಂದು ಹೇಳುವುದರ ಮೂಲಕ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದ ಕುರಿತು ಹೇಗೆ ಕಾಲ ಸಾಗುತ್ತದೆ ಎಂದು ತಿಳಿಸಿದ್ದಾರೆ. ನೀಲಮೇಘ ಮಂಡಲವು ಸಮಬಣ್ಣ ಹೊಂದಿದಂತೆ, ಮುಗಿಲಿಗೆ ಹಕ್ಕಿಯ ರೆಕ್ಕೆಗಳು ಬಡಿದಂತೆ, ಹಕ್ಕಿಯು ನಕ್ಷತ್ರಗಳ ಮಾಲೆಯನ್ನು ಸಿಕ್ಕಿಸಿಕೊಂಡು, ಸೂರ್ಯ ಚಂದ್ರರನ್ನು ಕಣ್ಣಾಗಿಸಿಕೊಂಡು ಆಕಾಶವೇ ಹಾರಿದಂತೆ ಕಾಲವು ಚಲಿಸುತ್ತಿದೆ. ರಾಜ್ಯ ಸಾಮ್ರಾಜ್ಯದ ಕೋಟೆಗಳನ್ನು ನಾಶಪಡಿಸಿದೆ. ಭೂಮಂಡಲದಲ್ಲಿನ ಖಂಡವನ್ನು ತೇಲಿಸಿ ಮುಳುಗಿಸಿ ಸಾರ್ವಭೌಮರಾಗಿ ನಮ್ಮನ್ನು ಆಳುತ್ತಿದ್ದವರ ಅಹಂಕಾರವನ್ನು ಕಾಲವು ಬದಲಾಯಿಸಿದೆ. ಯುಗ ಯುಗಗಳ ಆಗು ಹೋಗುಗಳನ್ನು ತಿದ್ದುಕೊಂಡು ಪ್ರಗತಿಯ ಕಡೆಗೆ ಸಾಗಲು ಕಾರಣವಾಗಿದೆ. ರೆಕ್ಕೆಗಳನ್ನು ಬೀಸುತ್ತಾ ಚೇತನಗೊಳಿಸಿ ಹೊಸ ಕಾಲದ
ಹಸು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಉತ್ತಮ ಮಾರ್ಗದಲ್ಲಿ ಸಾಗಲು ಹಕ್ಕಿಯು ಹರಸಿದೆ. ಶುಕ್ರ ಗ್ರಹವೆಂಬ ಹಳ್ಳಿಯ ಮೇರೆಯನ್ನು ಮೀರಿ ಚಂದ್ರಗ್ರಹದಲ್ಲಿ ನೀರಿನ ಮೂಲ ಹುಡುಕುವಂತೆ ಮಂಗಳಲೋಕದ ತನಕ ಆವಿಷ್ಕಾರವನ್ನು ಮುಂದುವರಿಸಿದೆ. ವಿಜ್ಞಾನ ಕ್ಷೇತ್ರದಲ್ಲಿ ವೇಗವಾಗಿ ಸಾಗುತ್ತಿದೆ. ಕಾಲವೆಂಬ ಪಕ್ಷಿಯು ದಿಗ್ಮಂಡಲಗಳ ಆಚೆಗೆ ವಿಸ್ತರಿಸಿದೆ. ಬ್ರಹ್ಮಾಂಡದ ರಹಸ್ಯವನ್ನ ಭೇದಿಸುವ ಗುರಿಯನ್ನ ಇಟ್ಟುಕೊಂಡು ಕಾಲವು ಸಾಗುತ್ತಿದೆ ಎಂದು ಕವಿಗಳು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿದ್ದಾರೆ. ಓಕೆ, ಇದಿಷ್ಟು 8-10 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗೆ ಉತ್ತರ. ಓಕೆ, ನೆಕ್ಸ್ಟ್ ಮೈನ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಪ್ರಶ್ನೆ 1, ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಉತ್ತರ. ಆಯ್ಕೆ: ಈ ಮೇಲಿನ ಸಾಲನ್ನು ದ ರಾ ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕಾಲ ಎಂಬುದನ್ನು ಹಕ್ಕಿಗೆ ಸಮೀಕರಿಸುತ್ತಾ ಭೂತಕಾಲ, ಭವಿಷ್ಯತ್ಕಾಲ ಹಾಗೂ ವರ್ತಮಾನ ಕಾಲದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು, ಕರಿನರೆ ಬಣ್ಣದ ಪುಚ್ಚಗಳನ್ನು ಹೊಂದಿದ ಬಿಳಿಹೊಳೆ ಬಣ್ಣದ ಗರಿಗಳನ್ನು, ಕೆನ್ನೆನ ಹೊನ್ನೆನ ಬಣ್ಣಗಳ ರೆಕ್ಕೆಗಳನ್ನು ಹೊಂದಿದ ಪಕ್ಷಿಗೆ ಹೋಲಿಸುತ್ತಾ ಈ ಮಾತನ್ನು ಕವಿ ಹೇಳಿದ್ದಾರೆ. ಸ್ವಾರಸ್ಯ: ಹಗಲು ರಾತ್ರಿ ಎಂಬುದು ಎರಡು ರೆಕ್ಕೆಗಳು ಕಾಲದ ಬದಲಾವಣೆಯನ್ನು ಮಾಡುತ್ತವೆ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಪ್ರಶ್ನೆ 2, ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಆಯ್ಕೆ: ಈ ಮೇಲಿನ ಸಾಲನ್ನು ದ ರಾ ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕಾಲ ಎಂಬ ಪಕ್ಷಿಯು ರಾಜ್ಯ ಸಾಮ್ರಾಜ್ಯದ ಕೋಟೆಗಳನ್ನು ನಾಶಪಡಿಸುತ್ತಾ ಭೂಮಂಡಲ ಖಂಡವನ್ನು ತೇಲಿಸಿ ಮುಳುಗಿಸಿ ಸಾರ್ವಭೌಮರಾಗಿ ನಮ್ಮನ್ನು ಆಳುತ್ತಿದ್ದವರ ಅಹಂಕಾರವನ್ನು ಕಡಿಮೆ ಮಾಡಿದೆ ಎಂದು ಹೇಳುವಾಗ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಹಗಲು ರಾತ್ರಿ ಎಂಬ ಎರಡು ರೆಕ್ಕೆಗಳು ಕಾಲದ ಬದಲಾವಣೆಯನ್ನು ಮಾಡುತ್ತವೆ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಪ್ರಶ್ನೆ 3, ಬಲ್ಲರು ಯಾರ ಹಾಕಿದ ಹೊಂಚ. ಉತ್ತರ. ಆಯ್ಕೆ: ಈ ಮೇಲಿನ ಸಾಲನ್ನು ದ ರಾ ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕಾಲವೆಂಬ ಹಕ್ಕಿಯು ಹಾರುತ್ತಾ ದಿಗ್ಮಂಡಲಗಳ ಅಂಚನ್ನು ಮುಟ್ಟಿ ಅದರ ಆಚೆಗೆ ತನ್ನ ಚುಂಚವನ್ನು ಚಾಚಿದೆ. ಬ್ರಹ್ಮಾಂಡದ ರಹಸ್ಯವನ್ನು ಭೇದಿಸುವ ಗರಿಯನ್ನು ಇಟ್ಟುಕೊಂಡು ಹೊಂಚು ಹಾಕುತ್ತಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಬ್ರಹ್ಮಾಂಡವನ್ನು ಭೇದಿಸುವುದು ಅಸಾಧ್ಯ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಪ್ರಶ್ನೆ 4, ಹೊಸಗಾಲದ ಹಸುಮಕ್ಕಳ ಹರಸಿ. ಉತ್ತರ. ಆಯ್ಕೆ: ಈ ಮೇಲಿನ ಸಾಲನ್ನು ದ ರಾ ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಯುಗ ಯುಗಗಳ ಆಗು ಹೋಗುಗಳನ್ನು ತಿದ್ದುಕೊಂಡು ಪ್ರಗತಿಯ ಕಡೆಗೆ ಸಾಗಲು ಕಾಲ ಎಂಬ ಪಕ್ಷಿಯು
ತಯಾರಾಗಿದೆ. ಕಾಲ ಎಂಬ ಪಕ್ಷಿಯು ರೆಕ್ಕೆಗಳನ್ನು ಬೀಸುತ್ತಾ ಚೇತನಗೊಳಿಸಿ ಹೊಸ ಕಾಲದ ಹಸು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಉತ್ತಮ ಮಾರ್ಗದಲ್ಲಿ ಸಾಗಲು ಪ್ರಯತ್ನಿಸುತ್ತಿದೆ ಎಂದು ಹೇಳುವಾಗ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಕಾಲ ಎಂಬ ಪಕ್ಷಿಯು ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಉತ್ತಮ ಮಾರ್ಗದಲ್ಲಿ ಚಲಿಸುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಪ್ರಶ್ನೆ 5. ಮಂಗಳಲೋಕದ ಅಂಗಳಕ್ಕೇರಿ. ಉತ್ತರ: ಆಯ್ಕೆ. ಈ ಮೇಲಿನ ಸಾಲನ್ನು ದ ರಾ ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶುಕ್ರಗ್ರಹವೆಂಬ ಹಳ್ಳಿಯ ಮೇರೆಯನ್ನು ಮೀರುವಂತೆ, ಚಂದ್ರಗ್ರಹದಲ್ಲಿ ನೀರಿನ ಮೂಲವನ್ನು ಹುಡುಕುವಂತೆ, ಮಂಗಳಲೋಕದ ತನಕ ಆವಿಷ್ಕಾರವನ್ನು ಮುಂದುವರಿಸಲು ವಿಜ್ಞಾನ ಕ್ಷೇತ್ರದಲ್ಲಿ ವೇಗವಾಗಿ ಕಾಲಪಕ್ಷಿಯು ಸಾಗುತ್ತಿದೆ ಎಂದು ಹೇಳುವಾಗ ಈ ಮೇಲಿನ ಮಾತನ್ನು ಕವಿ ಹೇಳಿದ್ದಾರೆ. ಸ್ವಾರಸ್ಯ: ಕಾಲ ಎಂಬ ಪಕ್ಷಿಯು ವೇಗವಾಗಿ ಚಲಿಸಿ ವಿಜ್ಞಾನ ಕ್ಷೇತ್ರದಲ್ಲಿ ವೈಜ್ಞಾನಿಕವಾಗಿ ಅನ್ವೇಷಣೆ ಮಾಡುತ್ತಿದೆ ಎಂಬುದನ್ನು ತಿಳಿಸುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಓಕೆ, ಇವಿಷ್ಟು ಕೂಡ ಸಂದರ್ಭ ಸಹಿತ ಸ್ವಾರಸ್ಯ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ನಾನಿಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ಓಕೆ, ಹಕ್ಕಿ, ಹಕ್ಕಿಗೆ ಪಕ್ಷಿಯನ್ನು ಹೊಂದಿಸಿ ಬರಿಬೇಕು. ನಾಕು ತಂತಿ, ನಾಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಹೊಂದಿಸಬೇಕು. ನೀಲಮೇಘಮಂಡಲ, ಸಮ ಬಣ್ಣ, ರಾಜ್ಯದ ಸಾಮ್ರಾಜ್ಯದ. ತೆನೆ ಒಕ್ಕಿ, ತೇಲಿಸಿ ಮುಳುಗಿಸಿ, ಕಂಡ ಖಂಡಗಳ. ಮಂಗಳ, ಅಂಗಳಕ್ಕೇರಿ. ಓಕೆ, ಇದು ಹೊಂದಿಸಿ ಬರೆಯಿರಿ. ನೆಕ್ಸ್ಟ್, ಪ್ರಸ್ತುತ ಪದ್ಯಭಾಗದಲ್ಲಿ ಬಳಸಿರುವ ದ್ವಿರುಕ್ತಿ ಜೋಡಿ ಪದಗಳನ್ನು ಪಟ್ಟಿ ಮಾಡಿ. ಓಕೆ, ಯಾವ್ಯಾವುದು ದ್ವಿರುಕ್ತಿಯನ್ನು ಬಳಸಿದ್ದಾರೆ? ದ್ವಿರುಕ್ತಿ ಅಂದರೆ ಒಂದು ಪದವನ್ನು ಎರಡು ಬಾರಿ ಹೇಳೋದು ಅಲ್ವಾ? ಉತ್ತರ: ದಿನ ದಿನ, ಗಾವುದ ಗಾವುದ, ಗರಿ ಗರಿ, ಬಣ್ಣ ಬಣ್ಣ, ಖಂಡ ಖಂಡ, ಯುಗ ಯುಗ. ಓಕೆ, ಇದಿಷ್ಟು ಕೂಡ ದ್ವಿರುಕ್ತಿಗಳು ಈ ಪದ್ಯದಲ್ಲಿ ಬಂದಿರೋದು. ಓಕೆ, ನೆಕ್ಸ್ಟ್, ಭಾಷೆಯ ಸೊಬಗು. ಕೆಲವೊಮ್ಮೆ ನಾವು ಮಹಾಪ್ರಾಣ ಅಕ್ಷರಗಳನ್ನು ಬರೆಯಬೇಕಿದ್ದರೆ ಅಲ್ಪಪ್ರಾಣ ಅಕ್ಷರಗಳನ್ನು ಬರೆದು ಅರ್ಥವನ್ನು ಕೆಡಿಸಿಬಿಡುತ್ತೇವೆ. ಅಂತಹ ಕೆಲವು ಉದಾಹರಣೆಗಳು. ಓಕೆ, ನಾವು ಕೆಲವು ಕಡೆ ಮಹಾಪ್ರಾಣ ಅಕ್ಷರಗಳನ್ನು ಬರಿಬೇಕು, ಆದರೆ ನಾವಲ್ಲಿ ಅಲ್ಪಪ್ರಾಣ ಅಕ್ಷರಗಳನ್ನು ಬರೆದು ಆ ಅರ್ಥವನ್ನು ಕೆಡಿಸ್ತೀವಿ. ಹೇಗೆ ಅಂದರೆ, ಈಗ ಮಹಾಪ್ರಾಣ ಬರೆದಿರುವಂತಹ ಅಕ್ಷರಗಳಿಗೆ ಒಂದು ಅರ್ಥ ಇದ್ದರೆ ಅಲ್ಪಪ್ರಾಣ ಬರೆದಂತಹ ಪದಗಳಿಗೆ ಬೇರೆ ಅರ್ಥ ಅನ್ನೋದು ಇರುತ್ತೆ ಅಲ್ವಾ? ಆದ್ದರಿಂದ ಅದೇನಾಗುತ್ತೆ, ನಾವು ಮಹಾಪ್ರಾಣ ಜಾಗದಲ್ಲಿ ಅಲ್ಪಪ್ರಾಣ ಬರೆದಾಗ ಆ ಪದದ ಅರ್ಥವೇ ಕೆಟ್ಟೋಗುತ್ತೆ. ಅಂತಹ ಕೆಲವು ಪದಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವುದು ಅಂತ ಹೇಳಿ ನೋಡೋಣ. ಮೊದಲನೇದು ಕನಿಷ್ಠ. ಓಕೆ, ಇಲ್ಲಿ ಶಾಗೆ ಟ ಒತ್ತು ಅಂದರೆ ಮಹಾಪ್ರಾಣದ ಒತ್ತನ್ನು ಬರಿಬೇಕಾದ ಕಡೆ ಅಲ್ಪಪ್ರಾಣದ ಒತ್ತನ್ನು ಬರ್ತಿದ್ದೀವಿ. ಸೊ ಅದು ತಪ್ಪು, ಈ ರೀತಿ ಬರಿಬಾರ್ದು. ಇಲ್ಲಿ ಕನಿಷ್ಠ ಹೇಗೆ ಬರಿಬೇಕು ಅಂತ ಹೇಳಿಕೊಟ್ಟಿದ್ದಾರೆ ನೋಡಿ, ಇದು ಈ ರೀತಿಯಲ್ಲಿ ಬರಿಬೇಕು. ಇದೇ ರೀತಿ ಗರಿಷ್ಠ ಅಂತ ಹೇಳಿ. ಓಕೆ, ಗರಿಷ್ಠ ಅನ್ನೋದು ತಪ್ಪು, ಪಕ್ಕದಲ್ಲಿದೆಯಲ್ಲ ಇದು ಗರಿಷ್ಠ. ಓಕೆ, ಈ ರೀತಿಯಾಗಿ ಬರಿಬೇಕು, ಇದು ತಪ್ಪು. ಓಕೆನಾ? ನೆಕ್ಸ್ಟ್, ಶ್ರೇಷ್ಠ. ಇಲ್ಲೂ ಅಷ್ಟೇ ಸರಿಯಾದಂಥ ರೂಪ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥದ್ದು. ಓಕೆನಾ? ನೆಕ್ಸ್ಟ್, ಸ್ವಚ್ಛ. ನೋಡಿ, ಇಲ್ಲಿ ಚಾಗೆ ಚಾ ಒತ್ತನ್ನು ಕೊಟ್ಟಿದ್ದಾರೆ. ಯಾವ ಚಾ ಒತ್ತನ್ನು ಕೊಡಬೇಕು? ಮಹಾಪ್ರಾಣ ಚಾದ ಒತ್ತನ್ನು ಕೊಡಬೇಕು. ಓಕೆ, ನೆಕ್ಸ್ಟ್, ಉಚ್ಚಾಯ. ಇದು ಕೂಡ ತಪ್ಪು.
ಇಲ್ಲಿ ಯಾವ ರೀತಿಯಾಗಿ ಬರಿಬೇಕು? ಈ ರೀತಿಯಾಗಿ ಬರಿಬೇಕು. ಓಕೆನಾ? ಇದೇ ರೀತಿಯಂತ ಕೆಲವು ಶಬ್ದಗಳ ಪಟ್ಟಿಯನ್ನು ನೀವು ಕೂಡ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಓಕೆ, ಸಮಾನಾರ್ಥಕ ಪದಗಳನ್ನು ಬರೀಬೇಕು. ಓಕೆನಾ? ಸೂರ್ಯ, ಸೂರ್ಯ ಅನ್ನೋದಕ್ಕೆ ಸಮಾನಾರ್ಥಕ ಪದ ರವಿ, ನೇಸರ, ಭಾಸ್ಕರ, ಭಾನು. ಮೇಘ, ಮೇಘ ಅಂದರೆ ಮೋಡ, ಗುಂಪು. ನೆಕ್ಸ್ಟ್ ಗಡ ಅಂದರೆ ಸಣ್ಣದಾದಂತಹ ಕೋಟೆ, ಸಣ್ಣ ಕೋಟೆ, ದುರ್ಗ. ಹರಸು, ಆಶೀರ್ವಾದ ಮಾಡು, ಹಾರೈಸು, ಕೊಂಡಾಡು. ನೆಕ್ಸ್ಟ್ ಒಕ್ಕಿ, ತೆನೆಯಿಂದ ಕಸ ಕಡ್ಡಿ ಬೇರ್ಪಡಿಸುವುದು. ಓಕೆ, ನೆಕ್ಸ್ಟ್ ಕೆನ್ನ ಅಂದರೆ ಕೆಂಪು ಬಣ್ಣ, ಕಷ್ಟ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಬಣ್ಣ, ವರ್ಣ, ಬ್ರಹ್ಮ, ಬೊಮ್ಮ, ಚಂದ್ರ, ಚಂದಿರ, ಯುಗ, ಜುಗ, ಅಂಗಳ, ಅಂಕಣ. ಓಕೆ, ಇವಿಷ್ಟು ತತ್ಸಮ ತದ್ಭವ ರೂಪಗಳು. ನೆಕ್ಸ್ಟ್ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ. ಓಕೆ, ಇರುಳಳಿದು, ಇದನ್ನು ಹೇಗೆ ಬಿಡಿಸೋದು? ಇರುಳು ಪ್ಲಸ್ ಅಳಿದು ಹಿರುಳಳಿದು, ಇದು ಲೋಪಸಂಧಿ. ನೆಕ್ಸ್ಟ್ ತೆರೆದಿಕ್ಕುವ, ತೆರೆದು ಪ್ಲಸ್ ಇಕ್ಕುವ, ತೆರೆದಿಕ್ಕುವ, ಇದು ಕೂಡ ಲೋಪಸಂಧಿ. ನೆಕ್ಸ್ಟ್ ಹೊಸಗಾಲ, ಹೊಸ ಪ್ಲಸ್ ಕಾಲ, ಹೊಸಗಾಲ, ಇದು ಆದೇಶ ಸಂಧಿ. ನೆಕ್ಸ್ಟ್ ಮನ್ವಂತರ, ಮನು ಪ್ಲಸ್ ಅಂತರ, ಮನ್ವಂತರ, ಎಣ್ ಸಂಧಿ. ನೆಕ್ಸ್ಟ್ ತಿಂಗಳಿನೂರು, ತಿಂಗಳಿನ ಪ್ಲಸ್ ಊರು, ತಿಂಗಳಿನೂರು, ಲೋಪಸಂಧಿ. ಓಕೆ, ಇವಿಷ್ಟು ಕೂಡ ಸಂಧಿಗಳು. ನೆಕ್ಸ್ಟ್ ದ್ವಿರುಕ್ತಿಗಳು. ಓಕೆ, ದ್ವಿರುಕ್ತಿಗಳು ಆಲ್ರೆಡಿ ನೋಡಿದ್ದೀವಲ್ಲ, ಅದೇನೆ ಸೇಮ್. ದಿನ ದಿನ, ಗಾವುದ ಗಾವುದ, ಗರಿ ಗರಿ, ಬಣ್ಣ ಬಣ್ಣ, ಖಂಡ ಖಂಡ, ಯುಗ ಯುಗ. ಓಕೆ, ನೆಕ್ಸ್ಟ್ ಕೊಟ್ಟಿರುವಂಥ ಪದಗಳಿಗೆ ಅವ್ಯಯಗಳನ್ನು ಬರೀಬೇಕು. ಓಕೆ, ಸಾಮಾನ್ಯ ಅವ್ಯಯ ಬೇಗನೆ ಮೆಲ್ಲನೆ, ಕ್ರಿಯಾರ್ಥಕ ಅವ್ಯಯ ಸಾಕು ಹೌದು, ಅನುಕರಣಾವ್ಯಯ ಧಗಧಗ ರೊಯ್ಯನೆ, ಅವಧಾರಣಾರ್ಥಕ ಅವ್ಯಯ ಅದುವೇ ನೀನೇ, ಭಾವಸೂಚಕ ಅವ್ಯಯ ಅಯ್ಯೋ ಓಹೋ. ಓಕೆ, ಇವಿಷ್ಟು ಕೂಡ ಅವ್ಯಯಗಳು. ನೆಕ್ಸ್ಟ್ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ನೀಲಮೇಘ ಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇದು ಒಂದು ಸ್ಟ್ಯಾಂಜ. ನೆಕ್ಸ್ಟ್ ಯುಗ ಯುಗಗಳ ಹಣೆ ಬರವ ಹೊರಸಿ, ಮನ್ವಂತರಗಳ ಭಾಗ್ಯವ ತೆರಸಿ, ರೆಕ್ಕೆಯ ಬೀಸುತ ಚೇತನಗೊಳಿಸಿ, ಹೊಸಗಾಲದ ಹಸುಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಓಕೆ, ಇವೆರಡು ಪದ್ಯಗಳನ್ನು ಕಂಠಪಾಠ ಮಾಡಬೇಕು. ಓಕೆ, ಎಕ್ಸಾಮ್ಗೆ ಕೊಡ್ತಾರೆ. ಓಕೆ ಓಕೆ ಸ್ಟೂಡೆಂಟ್ಸ್, ನೋಟ್ಸನ್ನು ನೀಟಾಗಿ ನೋಡ್ಕೊಂಡು ಬರ್ಕೊಳ್ಳಿ, ತಪ್ಪಿಲ್ದಲೇ ಬರ್ಕೊಳ್ಳಿ. ಓಕೆ ಓಕೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.